ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಫ್ಲೈಟ್ ನೋಡ್ತಿದ್ದೀರಾ ಅಲ್ವಾ? ಎಲ್ಲಿ ಬಂದಿದ್ದೀರ ಅಂದ್ಕೊಂಡು ಗೊತ್ತಾಗಿರುತ್ತೆ. ಏರ್ಪೋರ್ಟಿಗೆ ಹೋಗಿದ್ವಿ, ಸುಮ್ಮನೆ ಹೊರಗಡೆಯಿಂದ ನೋಡೋಣ ಅಂತ ಹೇಳಿ. ನನ್ನ ಮಗಳಿಗೆ ಏರೋಪ್ಲೇನ್ ನೋಡಬೇಕಂತ ಆಸೆ ಇತ್ತು, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ನೋಡಿ, ಫ್ಲೈಟ್ ಹೋಗ್ತಾ ಇತ್ತು. ನಾವು ಹೋಗಿದ್ದು ಟರ್ಮಿನಲ್ 2 ಆಯಿತಾ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಟರ್ಮಿನಲ್ 2 ತುಂಬ ಚೆನ್ನಾಗಿದೆ. ಅದು ನೈಟ್ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಡೇ ಟೈಮ್ ನಾವು ಸಂಜೆ ಒಂದು 3 ಓ ಕ್ಲಾಕ್ಗೆಲ್ಲ ಹೋಗಿದ್ವಿ. ನನ್ನ ಮಗಳಿಗೆ ಸಖತ್ ಎಕ್ಸೈಟ್ಮೆಂಟ್ ಆಯಿತಾ ಈ ಥರ ಎಲ್ಲ ತೋರಿಸೋದು. ಅವರಿಗೆ ಫ್ಲೈಟಲ್ಲಿ ಹೋಗೋದು ಡ್ರೀಮ್ ಅಂತೆ. ನಾನು ನನ್ನ ಹಸ್ಬೆಂಡ್ ಒಂದು ಸಲ ಹೋಗಿದ್ವಿ 2020ಯಲ್ಲಿ. ಇಲ್ಲಿ ತನಕ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಹೋದರೆ ಮಗಳ ಜೊತೆ ಹೋಗಬೇಕು. ನೋಡಿ, ತುಂಬ ಚೆನ್ನಾಗಿದೆ. ಹೊರಗಡೆಯಿಂದನೇ ಎಷ್ಟು ಕಾಣಿಸುತ್ತೆ ಅಷ್ಟು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ಮುಂದೆ ಪಾಸ್ ಹಾಕ್ಕೊಂಡು ಹೋದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೂ ಕೂಡ ಏರ್ಪೋರ್ಟ್ ಎಂಟ್ರಿ ತೊಗೊತೀವಲ್ವ, ಅಲ್ಲಿ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಫುಲ್ ಫ್ಲವರ್ ಎಲ್ಲನೂ ಬೆಳೆಸ್ಕೊಂಡು ಅದನ್ನ ನೀಟಾಗಿ ಗಿಡಗಳೆಲ್ಲ ಕಟ್ಟಿಂಗ್ ಮಾಡೋದಾಗಲಿ ಎಲ್ಲ ತುಂಬ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಆಯಿತಾ. ನನ್ನ ಹಸ್ಬೆಂಡ್ ಯಾವಾಗಲೂ ಡೈಲಿ ತಿರುಗ್ತಾನೆ ಇರ್ತಾರೆ ಏರ್ಪೋರ್ಟು ಟೌನ್ಗೆ. ಸೊ ನೋಡಿ, ಇಲ್ಲೊಂದು ಫ್ಲೈಟ್ ಹೋಗ್ತಾ ಇತ್ತು. ಇನ್ನು ಮುಂದೆ ಹೋಗ್ಬೇಕಾದ್ರೆ ಸಿಕ್ಕುತ್ತೆ ಆಯಿತಾ. ಅದೆಲ್ಲ ನೋಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಅವತ್ತು ಏರ್ಪೋರ್ಟಿಗೆ ಅಂತಲೇ ಹೋಗಿರಲಿಲ್ಲ, ನಾವು ಹೋಗಿದ್ದು ಬೇರೆ ಕಡೆ. ಹಾಗೆ ಆನ್ ದ ವೇ ಏರ್ಪೋರ್ಟ್ ರೂಟಲ್ಲೇ ಬಂದಿದ್ದು. ಸೊ ಹಾಗಾಗಿ ಏರ್ಪೋರ್ಟ್ ಕೂಡ ಮಗಳಿಗೆ ತೋರಿಸ್ಕೊಂಡು ಹೋಗೋಣ ಅಂತಲೇ ಹೋಗಿದ್ದಷ್ಟೇ. ನೋಡಿ, ಫ್ಲೈಟ್ ಹೋಗ್ತಾ ಇದೆ. ಒಟ್ಟಿನಲ್ಲಿ ಆ ದಿನ ತುಂಬ ಚೆನ್ನಾಗಿತ್ತು. ಹೊರಗಡೆ ಎಕ್ಸಿಟಲ್ಲೂ ಕೂಡ ಈ ಥರ ಎಲ್ಲ ಗಿಡಗಳನ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಯಿತಾ. ಯಾವುದೂ ಓವರ್ ಗ್ರೋ ಮಾಡಲಿಕ್ಕೆ ಬಿಟ್ಟಿಲ್ಲ. ಗ್ರೋ ಆದಂಗೆಲ್ಲ ಟ್ರಿಮ್ ಮಾಡಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಹಾಗೆ ಅಲ್ಲಿಂದ ನಾವು ವಿಧಾನಸೌಧ ಕೂಡ ನೋಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ವಿಧಾನಸೌಧ ಈ ಥರ ಒಂದು ಫೋಟೋಶೂಟ್ ತೊಗೊಳ್ಳಿಕ್ಕೆ ಸ್ಪಾಟ್ ಆಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೀಗೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು.